ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಮೈಸೂರಿನಲ್ಲಿ ಇರುವಂತಹ ಐಗಿರಿ ಕೆಫೆಗೆ ಬಂದಿದ್ದೀನಿ. ಆ್ಯಕ್ಚುಲಿ ಇದು ಸರಸ್ವತಿಪುರಂದಲ್ಲಿ ಬರುತ್ತೆ, ಮೈಸೂರಿನಲ್ಲಿ. ತುಂಬ ಜನರು ಹೇಳ್ತಾ ಇದ್ರು ಐಗಿರಿ ಕೆಫೆ ತುಂಬ ಚೆನ್ನಾಗಿದೆ ಹೇಳ್ಕೊಂಡು. ಅದಕ್ಕೋಸ್ಕರ ಹೇಗಿದೆ ನೋಡೋಣ ಅಂತ ಇವತ್ತು ನಾವು ಇಲ್ಲಿ ಬಂದಿದ್ದೀವಿ. ಒಂಥರ ನೋಡೋದಕ್ಕೆ ಚೆನ್ನಾಗಿದೆ ಫ್ರೆಂಡ್ಸ್. ಸ್ವಲ್ಪ ರಾಮೇಶ್ವರಂ ಕೆಫೆ ಥರನೇ ಅನಿಸ್ತಾ ಇತ್ತು ನೋಡೋದಕ್ಕೆ. ಈ ಥರ ಎಲ್ಲ ಇರುತ್ತೆ ನೋಡಿ ಫ್ರೆಂಡ್ಸ್. ಮತ್ತೇನಂದರೆ ತುಂಬ ರಶ್ಶು ಇಲ್ಲಿ. ಆ್ಯಕ್ಚುಲಿ ನಾವೇ ಒಂದು 10-15 ಮಿನಿಟ್ಸ್ ವೇಟ್ ಮಾಡಿದ್ವಿ. ಹಾಗೆ ನಿಮಗೆ ಸೆಲ್ಫ್ ಸರ್ವಿಸ್ ಬೇಕಂದರೆ ಕೆಳಗಡೆಗೆ ಇದೆ. ಹಾಗೆ ಇಲ್ಲಿ ನೋಡಿ ಎಂಟ್ರೆನ್ಸ್ನಲ್ಲಿ ತೂಗುಯ್ಯಾಲೆಯಲ್ಲಿ ತೂಗಾಡ್ತಾ ಇರುವಂತಹ ಗಣೇಶ ಇದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ, ಒಂಥರ ತುಂಬ ಚೆನ್ನಾಗಿತ್ತು. ಹಾಗೆ ಈಗ ನೋಡಿ ನಾವು ವೇಟ್ ಮಾಡಿಬಿಟ್ಟು ಹಾಗೆ ಈಗ ನಾವು ಮೇಲ್ಗಡೆಗೆ ಹೋಗ್ತಾ ಇದ್ದೀವಿ. ನಿಮಗೆ ಬೇಕಿದ್ರೆ ಕೆಳಗಡೆಗೆ ಸೆಲ್ಫ್ ಸರ್ವಿಸಲ್ಲಿ ಕೂಡ ಸಿಗುತ್ತೆ. ಈಗ ನಾವು ಮೇಲ್ಗಡೆಗೆ ಬಂದಿದ್ದೀವಿ. ಹಾಗೆ ಮೆನು ಎಲ್ಲ ಬಂದುಬಿಟ್ಟು ಈ ಥರ ಇದೆ ನೋಡಿ ಫ್ರೆಂಡ್ಸ್. ಹಾಗೆ ಈಗ ಕೆಲವಷ್ಟನ್ನು ನಾವು ಆರ್ಡರ್ ಮಾಡಿಬಿಟ್ಟು ಈಗ ಕೂತ್ಕೊಂಡಿದ್ದೀವಿ. ಆ್ಯಕ್ಚುಲಿ ನಾವು ರಾತ್ರಿ ಡಿನ್ನರ್ ಟೈಮ್ಗೆ ಬಂದಿದ್ದೀವಿ. ಮಸಾಲ ಉಪ್ಪಿಟ್ಟನ್ನು ತೊಗೊಂಡಿದ್ದೀವಿ. ಹಾಗೆ ಸೃಜನ್ನು ಮೂಸಂಬಿ ಜ್ಯೂಸನ್ನು ತೊಗೊಂಡಿದ್ದಾನೆ. ಯಾಕಂದರೆ ತುಂಬ ಸೆಕೆ ಅಲ್ವಾ, ಸೊ ಏನಾದರೂ ಕೋಲ್ಡಾಗಿ ಕುಡಿಯೋಣ ಅಂತ ಅನಿಸ್ತಿದೆ. ಸೊ ಫಸ್ಟೇ ಅವನು ಅದನ್ನು ತೊಗೊಂಡ್ಬಿಟ್ಟಿದ್ದಾನೆ. ಹಾಗೆ ಬಿಸಿಬೇಳೆ ಭಾತ್ ಕೂಡ ಇಲ್ಲಿ ತುಂಬ ಫೇಮಸ್ಸು. ಹಾಗೆ ಪುಡಿ ರವಾ ಮಸಾಲೆ ದೋಸೆನ ತೊಗೊಂಡಿದ್ದೀವಿ, ಮತ್ತು ಪೂರಿ ಬಾಜಿನ ತೊಗೊಂಡಿದ್ದೀವಿ. ಎಲ್ಲ ಐಟಮ್ಗಳು ಅಷ್ಟೇ ಫ್ರೆಂಡ್ಸ್, ತುಂಬಾ ಟೇಸ್ಟಿಯಾಗಿತ್ತು. ಮತ್ತೇನಂದರೆ ಈಗಾಗಲೇ ನಾನು ಮೈಸೂರಿನ ಕೆಲವೊಂದು ವಿಡಿಯೋಗಳನ್ನು ಪೋಸ್ಟ್ ಮಾಡಿದ್ದೀನಿ. ಹಾಗೆ ಇನ್ನು ಮುಂದೆ ಕೂಡ ಮೈಸೂರಿನಲ್ಲಿ ನಾವು ಎಲ್ಲೆಲ್ಲೆಲ್ಲ ಹೋಗಿದ್ವಿ, ಎಲ್ಲೆಲ್ಲೆಲ್ಲ ನೀವು ಮೈಸೂರಿಗೆ ಹೋದರೆ ನೋಡ್ಬೋದು ಹೇಳೋದನ್ನೆಲ್ಲ ಆ ವಿಡಿಯೋಗಳಲ್ಲಿ ನೋಡ್ಕೊಳ್ಬೋದು. ಝೂಲ್ ಮತ್ತು ಲೋಕರಂಜನ್, ಅಕ್ವಾ ವರ್ಲ್ಡ್, ಅದೆಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಒಮ್ಮೆ ನೀವು ಹಾಲಿಡೇಸಲ್ಲಿ ಎಲ್ಲ ನೋಡ್ಕೊಂಡು ಬರ್ಬೋದು. ಹಾಗೆ ಇದೆಲ್ಲ ನಾವು ಈಗ ಆರ್ಡರ್ ಮಾಡಿಬಿಟ್ಟು ಎಲ್ಲ ಒಂದೊಂದು ಐಟಮನ್ನು ಆರ್ಡರ್ ಮಾಡಿದ್ದೀವಿ. ತಿನ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಹಾಗೆ ಇಲ್ಲಿಂದ ಹೊರಟ ಮೇಲೆ ಆ್ಯಕ್ಚುಲಿ ನಾವಲ್ಲಿ ಕೋಲ್ಡ್ ಐಟಮ್ ಮತ್ತೇನು ತೊಗೊಂಡಿಲ್ಲ. ಸೃಜನ್ ಮೂಸಂಬಿ ಜ್ಯೂಸ್ ತೊಗೊಂಡಿರೋದನ್ನು ಬಿಟ್ಟರೆ. ಆಮೇಲೆ ನಾವು ಇಲ್ಲಿಂದ ಹೊರಟು ಕಾರ್ನರ್ ಹೌಸ್ ಐಸ್ ಕ್ರೀಮ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಲಾಸ್ಟ್ ಟೈಮ್ ನಾವು ಬೆಂಗಳೂರಿಗೆ ಹೋದಾಗ ತೊಗೊಂಡಿದ್ದಾಗಿತ್ತು. ಅದಕ್ಕೋಸ್ಕರ ಈಗ ನಾವು ಕಾರ್ನರ್ ಹೌಸ್ಗೆ ಬಂದಿದ್ದೀವಿ ಫ್ರೆಂಡ್ಸ್. ಇಲ್ಲಿ ಡೆತ್ ಬೈ ಚಾಕ್ಲೇಟನ್ನು ತೊಗೊಂಡಿದ್ದೀವಿ, ಮತ್ತೇನಂದರೆ ನಟ್ ಸಂಡೇನ ತೊಗೊಂಡಿದ್ದೀವಿ, ಮತ್ತು ಫಿಗ್ ಆ್ಯಂಡ್ ಹನಿ ತೊಗೊಂಡಿದ್ದೀವಿ. ಆ್ಯಕ್ಚುಲಿ ತುಂಬ ಡೆತ್ ಬೈ ಚಾಕ್ಲೇಟ್ ಅಂದರೆ ತುಂಬ ಫೇಮಸ್ ಇದೆ. ಸೊ ಅದೊಂಥರ ಕೆಳಗಡೆಗೆ ಚಾಕ್ಲೇಟ್ ಕೇಕ್ ಥರ ಇರುತ್ತೆ. ಹಾಗೆ ಮೇಲ್ಗಡೆ ಐಸ್ ಕ್ರೀಮ್ ಇರುತ್ತೆ, ಚಾಕ್ಲೇಟ್ ಐಸ್ ಕ್ರೀಮು. ಅದ್ರ ಮೇಲ್ಗಡೆಗೆ ನಟ್ಸ್ ಬರುತ್ತೆ. ಸೊ ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಫಿಗ್ ಆ್ಯಂಡ್ ಹನಿ ನಮಗೆ ಮತ್ತು ಆಯಿಗಂತೂ ತುಂಬ ಇಷ್ಟ. ಸೊ ನಾವು ಅದನ್ನು ಆರ್ಡರ್ ಮಾಡಿದ್ದೀವಿ. ಹಾಗೆ ಸೃಜನ್ ಅವರು ನಟ್ ಸಂಡೇನ ತೊಗೊಂಡಿದ್ದಾರೆ. ಸೊ ಈಗ ಐಸ್ ಕ್ರೀಮ್ ಎಲ್ಲ ತಿಂದ್ಬಿಟ್ಟು ಕೂಲ್ ಆಗಿಬಿಟ್ಟು ಈಗ ಪುನಃ ನಾವು ರೂಮ್ಗೆ ಹೋಗ್ತಾ ಇದ್ದೀವಿ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್